ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭಗಳು, ಸಮಾವೇಶಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಪದ್ಧತಿ ಕಲಾಚಾರಕ್ಕೆ ಪ್ರತಿನಿಧಿಸುವಂತಹ ಅನೇಕ ವಿಶಿಷ್ಟ ಕಾರ್ಯಕ್ರಮಗಳ ಕುರಿತಾಗಿ ಸೊಗಸಾದ ಮಾಹಿತಿಯನ್ನ ಪ್ರಸಾರ ಮಾಡುವಂತಹ ಕಾರ್ಯಕ್ರಮವೇ ನಿಮ್ಮ ನೆಚ್ಚಿನ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಯ ವಿಶೇಷತೆಗಳೇನು ನೋಡೋಣ ಬನ್ನಿ. ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ನಗರದ ಕುಮಾರಕೃಪಾ ರಸ್ತೆಯಲ್ಲಿನ ಚಿತ್ರಕಲಾ ಪರಿಷತ್ತಿನಲ್ಲಿ ವಿಶೇಷ ಕಾರ್ಯಾಗಾರವೊಂದನ್ನು ಆಯೋಜನೆ ಮಾಡಿತ್ತು. ಪತ್ರಿಕಾ ಛಾಯಾಗ್ರಾಹಕರಿಗಾಗಿ ರಾಷ್ಟ್ರಮಟ್ಟದ ಛಾಯಾಚಿತ್ರ ಪ್ರದರ್ಶನ, ಸ್ಪರ್ಧೆ ಹಾಗೂ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಈ ವಿಶೇಷ ದೃಶ್ಯಾವಳಿಗಳನ್ನು ನೋಡಿ ಬರೋಣ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇನ್ನು ಡಿಜಿಟಲ್ ಬರ್ತಾ ಇದ್ದರೆ ನಮ್ಮ ಹಳೆ ಕನ್ವೆನ್ಷನಲ್ ಕ್ಯಾಮ್ರಾ ಎಲ್ಲ ಹೋಗುತ್ತೆ, ಇದು ಸಿಸ್ಟಮ್ ಏನೇನೇ ಹೋಗುತ್ತೆ ಅಂತೇಳಿದ್ದೆ. ಆವಾಗ ಒಂದು ಮನ್ಸಿಗೆ ಬಂತು, ನೋಡೋಣ ಆ ಕ್ಯಾಸೆಟ್ಗಳೆಲ್ಲನೂ ಯಾವ್ಯಾವ್ದು ಇದೆಯೋ, ಏನೇನು ಹೆಸರಿನ ಕ್ಯಾಸೆಟ್ಸ್ ಇದೆಯೋ ಎಲ್ಲ ಪ್ರಿಸರ್ವ್ ಮಾಡೋಣ ಅನ್ನೋ ಮನ್ಸಿಗೆ ಬಂದು ನಾನೇನು ಮಾಡಿದೆ, ಫಸ್ಟ್ ಕ್ಯಾಸೆಟ್ ಕಲೆಕ್ಟ್ ಮಾಡೋಣ ಅಂತೇಳಿದೆ. ಪ್ರಪಂಚದಲ್ಲಿ ಎಷ್ಟು ಥರ ಫಿಲಿಮ್ ಕ್ಯಾಸೆಟ್ಸ್ ಇದೆಯೋ ಅದನ್ನೆಲ್ಲನೂ ಕಲೆಕ್ಟ್ ಮಾಡೋಣ ಅನ್ನೋ ಒಂದು ಉದ್ದೇಶ ಬಂತು. ಆವಾಗ ಏನು ಮಾಡಿದೆ, ಈ ಕ್ಯಾಸೆಟ್ಗಳು ಕಲೆಕ್ಷನ್ ಮಾಡ್ತಾ ಹಾಗೇ ಕ್ಯಾಮ್ರಾನು ಯಾಕೆ ಕಲೆಕ್ಟ್ ಮಾಡಬಾರ್ದು ಅಂತೇಳಿ ಹಾಗೆ ಎಲ್ಲ ಕ್ಯಾಮ್ರಾನು ಕೆಲವು ನನ್ನ ರಮೇಶ್ ಅಂತೇಳಿ, ರಾಜಶೇಖರ್ ಅಂತೇಳಿ, ಕಾಶಿನಾಥ್ ಅಂತೇಳಿ ಅವರೆಲ್ಲ ತುಂಬ ಹಳೇ ಫೋಟೋಗ್ರಫಿ ಫ್ರೆಂಡ್ಸು. ಅವರೆಲ್ಲನೂ ಏನು ಮಾಡಿದ್ರು, ಅವ್ರ ಹತ್ರ ಇದ್ದಿದ್ದ ಕ್ಯಾಮ್ರಾಗಳೂ ಕೆಲವು ಕೊಟ್ಟರು. ಇನ್ನು ಕೆಲವು ನಾನು ಹೊರಗಡೆ ಬಾಂಬೆ, ಕಲ್ಕಟ್ಟ, ಡೆಲ್ಲಿ ಇಲ್ಲೆಲ್ಲ ಹೋದಾಗ ಪರ್ಚೇಸ್ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ ನೋಡೋದಕ್ಕೆ ಒಂದು ಕ್ಯಾಮ್ರಾ ಇರಲಿ ಅಂತೇಳಿದೆ, ಕ್ಯಾಮ್ರಾಗಳು ಇರಲಿ ಅಂತೇಳಿದೆ. ಕಲೆಕ್ಷನ್ ಸ್ಟಾರ್ಟ್ ಮಾಡಿ ನನ್ನ ಹತ್ರ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಕ್ಯಾಮ್ರನ್ನ ನಾನು ಕಲೆಕ್ಟ್ ಮಾಡಿ ಇಲ್ಲಿ ಶೋಗೆ ಇಟ್ಟಿದ್ದೀನಿ. ಈ ಒಂದು ಫೋಟೋ ಎಕ್ಸಿಬಿಷನಲ್ಲಿ ನನಗೆ ಕಾಣಿಸಿದ್ದು ಬಿಹೈಂಡ್ ದ ಸೀನ್ಸ್ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಪರ್ದೆ ಮೇಲೆ ಏನು ಕಾಣಿಸೋದು ಅದನ್ನು ನೋಡ್ಬಿಟ್ಟು ಇದನ್ನು ಚೆನ್ನಾಗಿ ತೆಗ್ದಿದ್ದಾರೆ, ಇದನ್ನು ಚೆನ್ನಾಗಿ ತೆಗ್ದಿಲ್ಲ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಭಾಳ ಸುಲಭ. ಬಟ್ ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಒಬ್ಬ ಫೋಟೋಗ್ರಾಫರಿಂದ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಜಸ್ಟ್ 2 ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಂಬರ್ ಆಫ್ ಎಮೋಷನ್ಸ್ ಇತ್ತು ನನಗೆ. ಕೆಲವು ಫೋಟೋಗಳನ್ನ ನೋಡಿದಾಗ ನಗು ಬಂತು, ಖುಷಿ ಆಯಿತು. ಇನ್ನು ಕೆಲವು ಫೋಟೋಗ್ರಾಫ್ಸ್ನ ನೋಡಿದಾಗ ಎಲ್ಲೋ ಒಂದು ಕಡೆ ದುಃಖ ಆಯಿತು. ಇನ್ನು ಕೆಲವು ಫೋಟೋಗ್ರಾಫ್ಸ್ ನೋಡಿದಾಗ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಅನ್ನಿಸ್ತು. ಬಹುಶಃ ಎಲ್ಲರ ಕೈಲೂ ಇದು ಮಾಡುವಂಥ ಕೆಲಸ ಅಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ದ ಮೋಸ್ಟ್ ಬ್ಯೂಟಿಫುಲ್ ಫೋಟೋಗ್ರಾಫರ್ಸ್ ಇನ್ ಅವರ್ ಕಂಟ್ರಿ ಅಂತ ಹೇಳ್ಬೋದು. ಯಾಕಂದರೆ ನೀವೆಲ್ಲ ಎಲೆ ಮರೆಕಾಯಿ ಥರ ಕೂತಿದ್ದೀರ. ನಿಮ್ಮಿಂದನೇ ಎಂಟೈರ್ ನ್ಯೂಸ್ ಪೇಪರ್ಗಳಾಗಲಿ, ಫೋಟೋಗ್ರಾಫ್ಸ್ ಆಗಲಿ ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ. ಐ ಥಿಂಕ್ ಯು ಆಲ್ ನೀಡ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅಂತ ನನಗನ್ಸುತ್ತೆ. Most people will not be in a position to recall headlines or text that they have seen or read, but they will remember an image. It may be still or moving. Years after the event has happened, years after they have seen it, it remains as a picture in your mind. That is the power that we as photojournalists and photographers hold in our hands every time we pick up a camera. ಸರಿಯಾದ ಸನ್ಲೈಟು, ಬ್ಯಾಕ್ಲೈಟು, ಆ ರೀತಿ ಅದನ್ನು ನೋಡಿಕೊಂಡು ತೆಗೆದಿರೋವಂಥದ್ದು ನಿಜವಾದ್ದು ಅದ್ಭುತ. ಸೊ ಬೇಸಿಕಲಿ ಯು ಫೋಟೋ ಜರ್ನಲಿಸ್ಟ್ ಆರ್ ಪೀಪಲ್ ವಿತ್ ಲಾಟ್ ಆಫ್ ಝೀಲ್ ಆ್ಯಂಡ್ ಪ್ಯಾಷನ್. ಝೀಲು, ಪ್ಯಾಷನ್ನು, ಡೆಡಿಕೇಷನ್ನು, ಡಿವೋಷನ್ನು ಇದೆಲ್ಲ ನಿಮ್ಮ ಹಾಲ್ ಮಾರ್ಕ್. It is because the photographers are the eyes of news. They are the conscience keeper of the society. They watch you through the camera. So their role is big. And if these, they are the artisans of the camera.
ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಕ್ಷೇತ್ರದಲ್ಲಿ ಹೊಸ ಚಿಂತನೆಗಳು, ಹೊಸ ಆಲೋಚನೆ, ನಾವೀನ್ಯತೆ ಮತ್ತು ಸಂಶೋಧನೆಗೆ ಹೊಸದೊಂದು ವೇದಿಕೆಯನ್ನ ಕಲ್ಪಿಸಿದೆ ಲಿಸಾಕಾನ್ 2026. ನವೆಂಬರ್ ತಿಂಗಳಿನಲ್ಲಿ ಅಂತಾರಾಷ್ಟ್ರೀಯ ಮಹಾಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗ್ತಿದ್ದು, ಇದಕ್ಕೆ ಪೂರ್ವಭಾವಿಯಾಗಿ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಲಿಸಾಕಾನ್ 2026 ಇತ್ತೀಚೆಗಷ್ಟೇ ತನ್ನ ಕರ್ಟನ್ ರೈಸರ್ ಕಾರ್ಯಕ್ರಮ, ಬ್ರೋಷರ್ನ ಅನಾವರಣ ಹಾಗೂ ಅಧಿಕೃತ ವೆಬ್ಸೈಟ್ ಅನಾವರಣ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸಂಭ್ರಮಿಸಿತು. ಈ ವಿಶೇಷ ದೃಶ್ಯಾವಳಿಗಳು ನಿಮಗಾಗಿ. ಎಕ್ಸ್ಪ್ಲೋರ್, ಎಂಗೇಜ್ ಆ್ಯಂಡ್ ಇವಾಲ್ವ್ ಈ ಧ್ಯೇಯವಾಕ್ಯದೊಂದಿಗೆ ನಡೆಯಲಿರುವ ಸಮ್ಮೇಳನವು ಗ್ರಂಥಾಲಯಗಳನ್ನು ಕೇವಲ ಮಾಹಿತಿ ಸಂಗ್ರಹಣಾ ಕೇಂದ್ರಗಳಾಗಿ ಮಾತ್ರವಲ್ಲ, ಅನುಭವ ಕೇಂದ್ರಗಳಾಗಿ ರೂಪಾಂತರಿಸುವ ದಿಕ್ಕಿನಲ್ಲಿ ಹೊಸ ಚಿಂತನೆಗಳನ್ನು ಪ್ರೇರೇಪಿಸುವ ಉದ್ದೇಶವನ್ನು ಹೊಂದಿದೆ. ಈ ಮೂಲಕ ಲಿಸಾಕಾನ್ 2026 ಜಾಗತಿಕ ಮಟ್ಟದಲ್ಲಿ ಗ್ರಂಥಾಲಯ ಕ್ಷೇತ್ರದ ಭವಿಷ್ಯವನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ ಎಂದು ಮನಗಂಡರು. Everybody is calling the research is the backbone. I'm not telling you. Librarians are the backbone for the education. Recently, Professor Kumbar and myself, we visited the British Library in London. Amazing to see. Many of you are not seen. Amazing to see the library. What importance the British was given the importance of the library. When you take the history of Nalanda, Takshashila, long back, the whole education was depending on the 1,000 millions of books in Nalanda, Texas. ಒಂದು ಗ್ರಂಥ ಭಂಡಾರ ಅಂತ ಕರೆದು ಅಲ್ಲಿರ್ತಕ್ಕಂಥ ಎಲ್ಲ ದೇಶದ ವಿದ್ಯಾರ್ಥಿಗಳನ್ನ ಸೆಳೆಯಲಿಕ್ಕೆ ಅವಕಾಶ ಆಗಿತ್ತು ನಳಂದ ತಕ್ಷಶಿಲಾ ಯೂನಿವರ್ಸಿಟಿ. In ophthalmology, there's a British book called Parsons' eye diseases. Parsons. I just sat there with that book. So after seeing every patient, I used to enter in the book. This is experiential learning. I think you're touching upon that. And then same day, I used to go to the library. Suppose you say retinitis pigmentosa, I'll give you an example. Same evening I used to go to the library, make notes out of the reference book. ಕರಕುಶಲ ವಸ್ತುಗಳ ಪರಂಪರೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ HSR ಲೇಔಟ್ನಲ್ಲಿನ NIFT ಕ್ಯಾಂಪಸ್ನಲ್ಲಿ ಇತ್ತೀಚೆಗಷ್ಟೇ ಕೇಂದ್ರ ವಸ್ತ್ರ ಸಚಿವಾಲಯ, ಕರಕುಶಲ ವಸ್ತುಗಳ ಅಭಿವೃದ್ಧಿ ಆಯುಕ್ತರ ಕಚೇರಿ ಸಹಯೋಗದೊಂದಿಗೆ ಗಾಂಧಿ ಶಿಲ್ಪ್ ವಸ್ತ್ರ 2026 ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. Handicraft has been synonym to Karnataka Handicraft Development Corporation. And the moment we say Karnataka State Handicraft Development Corporation, it is synonymous to the word Kaveri Emporium. And Kaveri Emporium is the landmark building which hosts the artisans and their creative work on the right in the center of the Bangalore MG Road. We have organized this with an exclusive idea of that combination of design and the traditionality will come together because we have all our traditional artisans coming here displaying their traditional designs. And the NIFT students and the NIFT faculty who are going to see and collaborate with those artisans will try to properly showcase their products, proper publicity and proper exposure to the market. My earliest experience of handlooms was basically there was a central jail in my hometown Warangal. So the prisoners used to make these handlooms and they were top quality. Like I think even now we use our bed sheets from there. Like they're like the best quality bed sheets. ನಾವು ಹಾಕೊಳ್ಳೋದು ಬಟ್ಟೆ ಕೈಮಗ್ಗದಿಂದ ಮೊದಲು ರಾಳೆನಲ್ಲಿ ಹಾಕಿ ತೆಗಿತಾ ಇದ್ರು. In parts of Bangalore, Kappanpet, Chickpet, when you used to pass through those, you used to hear that weaving sound, the traditional loom sound. But now if you pass through, it's all power looms. ಅಷ್ಟು ಶಬ್ದ ಅಂತ ಮಿಷನ್ ಶಬ್ದಕ್ಕೂ ಆ ರಾಳೆ ಹಾಕಿ ಬರುವಂಥ ಕೈಮಗ್ಗದ ಶಬ್ದಕ್ಕೂ ದಿಸ್ ಲಾಟ್ ಆಫ್ ಡಿಫರೆನ್ಸ್. ಸೊ ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಅಂತ. Let us empower our artisans by purchasing the products made out of the hands of our artisans and so that we can empower them. Handloom is basically our identity. So we should know about our history. And this is the era for handloom. Why? So today we are talking about sustainability, circularity,
traceability, environmental related issues. For everything, handloom is the solutions. We develop a lot of technologies, mainly in our textile sectors, but everywhere we are having limitations, mainly in carbon footprint and other related issues. But in case of handloom, very limited carbon footprint, environmentally safe, and it's taking care of our rural artisans. ಮೇಳದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿರುವ ಶಿಲ್ಪಿಗಳು ತಮ್ಮ ಸಾಂಪ್ರದಾಯಿಕ ಕರಕುಶಲ ಕಲೆಗಳನ್ನು ಪ್ರದರ್ಶಿಸಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಅವಕಾಶವನ್ನು ಪಡೆಯಲಿದ್ದಾರೆ. ಕರಕುಶಲ ವೈವಿಧ್ಯತೆ, ಪರಂಪರೆಯ ಸೊಬಗು ಮತ್ತು ಸ್ವದೇಶಿ ಉತ್ಪನ್ನಗಳ ಮಹತ್ವವನ್ನು ಅರಿಯಲು ಇದು ಅತ್ಯುತ್ತಮ ವೇದಿಕೆಯಾಗಿದೆ. ಗುರುಪೌರ್ಣಿಮೆ ಅಥವಾ ಆಷಾಢ ಪೌರ್ಣಿಮೆ ಜೀವನದಲ್ಲಿ ಎದುರಾಗುವಂತಹ ಅಜ್ಞಾನ, ಅಂಧಕಾರಗಳನ್ನು ನೀಗಿಸಿ ಸುಜ್ಞಾನದ ದಾರಿದೀವಟಿಗೆಯನ್ನು ತೋರುವಂಥ ಗುರು ಹಿರಿಯರಿಗೆ ಸಮರ್ಪಿತವಾದಂಥ ದಿನ ಗುರುಪೌರ್ಣಿಮೆ. ಈ ದಿನವನ್ನು ವ್ಯಾಸ ಪೌರ್ಣಿಮೆ ಅಂತ ಕೂಡ ನಾವೆಲ್ಲರೂ ಸ್ಮರಿಸ್ತೀವಿ. ಹಿಂದೂ ಜನಜಾಗೃತಿ ವೇದಿಕೆ ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಗುರುಪೌರ್ಣಿಮೆ ಅಂದರೆ ವ್ಯಾಸ ಪೌರ್ಣಿಮೆಯ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತ್ತು. ಈ ಕುರಿತಾದ ವಿಶೇಷ ದೃಶ್ಯಾವಳಿಗಳು ನಿಮಗಾಗಿ. ಈ ಹಿಂದೂ ಜನಜಾಗೃತಿ ಸಮಿತಿ ಪ್ರಾರಂಭಿಸಿದ್ದು ಅಂದಿನಿಂದ ಇಂದಿನವರೆಗೂ ಹಿಂದೂ ಜನಜಾಗೃತಿ ಜೊತೆಯಲ್ಲಿ ನಾನು ನಡೆದು ಬಂದಿದ್ದೇನೆ. ಎಲ್ಲಿ ಅಕ್ಷರ ಜ್ಞಾನದಿಂದ ನಾವು ನಮ್ಮ ಜಾಗೃತಿಯನ್ನು ಜಾಸ್ತಿ ಮಾಡ್ಕೋಬೇಕಾಗಿತ್ತೋ ಅಲ್ಲಿ ನಾವು ತಪ್ತಾ ಇದ್ದೀವಿ. ಇದಕ್ಕೆ ಕಾರಣ ನಮ್ಮ ಶಿಕ್ಷಣದಲ್ಲಿ ಇರೋದು ಲೋಪ ಅಂತ ಹೇಳಿ ತಪ್ಪಾಗಲ್ಲ. ಯಾವ ಮಕ್ಕಳಿಗೆ ನಾವು ಧರ್ಮ ಶಿಕ್ಷಣದ ಮೂಲಕ ಈ ದೇಶವನ್ನು ಕಟ್ಟಿದ್ದೀವಿ, ಈ ದೇಶ ನಿರ್ಮಾಣ ಆಗಿತ್ತು, ಆ ಶಿಕ್ಷಣವೇ ಇವತ್ತು ಕಣ್ಮರೆಯಾಗಿದೆ. ನಮ್ಮ ಗುರುಗಳ ಮೇಲೆ, ಗುರು ಪರಂಪರೆಯ ಮೇಲೆ, ಸಂತರ ಮೇಲೆ ಶ್ರದ್ಧೆ ಇಡುವಂಥದ್ದು ಅತ್ಯಂತ ಮಹತ್ವದಿದೆ ಬಂಧುಗಳೇ. ಭಾರತದ ಇತಿಹಾಸವನ್ನು ನಾವು ಗಮನಿಸಿದರೆ ಯಾವಾಗ ರಾಷ್ಟ್ರಕ್ಕೆ ಮತ್ತು ಧರ್ಮಕ್ಕೆ ಸಂಕಟ ಬರುತ್ತೆ ಆಗ ಗುರು ಶಿಷ್ಯ ಪರಂಪರೆ, ನಮ್ಮ ಗುರುಗಳು ಆ ರಾಷ್ಟ್ರಕ್ಕೆ ಧರ್ಮಕ್ಕೆ ಬಂದಿರತಕ್ಕಂಥ ಸಂಕಟವನ್ನು ದೂರ ಮಾಡುವ ಮೂಲಕ ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಮಾಡ್ತಾರೆ. ಬ್ರಹ್ಮಚೇತನ ಸಂಘ ಇತ್ತೀಚೆಗಷ್ಟೇ ನ್ಯಾಯಾಂಗ ಬಡಾವಣೆಯಲ್ಲಿರುವ ಜ್ಞಾನದೀಪಿಕಾ ಭಾರ್ಗವಿ ಸಭಾಂಗಣದಲ್ಲಿ ಶಾಲೆಯ ಆವರಣದಲ್ಲಿ ವಿಶೇಷ ರೀತಿಯಾಗಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಿರತವಾಗಿತ್ತು. ಇದಕ್ಕಾಗಿ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ನ ಅಧ್ಯಕ್ಷರು, ಖ್ಯಾತ ಶಿಕ್ಷಣ ತಜ್ಞರು ಹಾಗೂ ಲೇಖಕರು ಆದಂಥ ಡಾಕ್ಟರ್ ಗುರುರಾಜ್ ಕರ್ಜ್ಗಿಯವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಲ್ಲರಿಗೂ ಶುಭ ಕೋರಿದರು.
ಬ್ರಹ್ಮಚೇತನ, ಮೊದಲು ನಾನು ಬಂದಾಗ ಬ್ರಹ್ಮ ಚೈತನ್ಯ ಅಂದೆ, ಇಲ್ಲ ಬ್ರಹ್ಮಚೇತನ ಅಂತ ಅಂದರು. ಸೃಷ್ಟಿ ಸ್ಥಿತಿ ಲಯವನ್ನು ನೋಡಿದಾಗ ಸೃಷ್ಟಿ ಮಾಡೋವಂಥದ್ದು ಬ್ರಹ್ಮ. ಅಂದರೆ ನಮ್ಮ ಬಡಾವಣೆಯಲ್ಲಿ ಏನೇನೆಲ್ಲ ಸೃಷ್ಟಿ ಮಾಡಬೇಕು, ಸಹೃದಯಿಗಳನ್ನು ಸೃಷ್ಟಿ ಮಾಡಬೇಕು, ಹಾಗೆಯೇ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ಯುವಕರನ್ನು ಒಳ್ಳೆಯ ದಾರಿಗೆ ಹೋಗುವಂತೆ ಮಾರ್ಗದರ್ಶನ ಮಾಡಬೇಕು. ಹಾಗೆ ಇಡೀ ಬಡಾವಣೆಯಲ್ಲಿ 16 ಸಂಘ ಸಂಸ್ಥೆಗಳಿವೆ, ಅವರೆಲ್ಲರನ್ನೂ ಕೂಡ ಒಗ್ಗೂಡಿಸುವಂತಹ ಚೈತನ್ಯವನ್ನು ತುಂಬಬೇಕು. ಈ ಸೃಷ್ಟಿ ಅನ್ನುವಂಥದ್ರಲ್ಲಿ ಎಲ್ಲವನ್ನೂ ಕೂಡ ಹೊಸದಾಗಿ ಮಾಡ್ತಾ ಹೋಗಬೇಕು. ಮಕ್ಕಳನ್ನ ಸಾಕಿ ಬೆಳೆಸೋದು ಮೊದಲನೇ ಗುರುವು ತಾಯಿ. ಈ ಮದರ್ಹುಡ್ ಅನ್ನೋದು ಇದು ವಿಶ್ವಾದ್ಯಂತ ಇರೋದಂಥ ಒಂದಿದು. ನಮ್ಮ ದೇಶದ್ದು ಒಂದೇ ಅಲ್ಲ, ನೀವು ಪಾಶ್ಚಾತ್ಯ ದೇಶಗಳಲ್ಲೇ ಕೂಡ ಅಲ್ಲಿ ವೈವಾಹಿಕ ಸಂಸ್ಥೆ ಇಲ್ದಿದ್ರೂ ತಾಯಿ ಸಂಸ್ಥೆಗೆ ಬಹಳಷ್ಟು ಪ್ರಾಧಾನ್ಯತೆ ಕೊಡ್ತಾರೆ. ನಮ್ಮ ಸಂಘದಲ್ಲಿ ಇರತಕ್ಕಂತಹ ಯುವಕರನ್ನು ಎಂಪ್ಲಾಯಿಗಳಾಗಿ ಮಾಡೋದಕ್ಕಿಂತ ಎಂಪ್ಲಾಯರ್ಗಳಾಗಿ ಉದ್ಯೋಗ ಅವಕಾಶಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸಂಘದ ಪದಾಧಿಕಾರಿಗಳು ಅದಕ್ಕೆ ಒತ್ತು ಕೊಟ್ಟು ಅವಕಾಶಗಳನ್ನು ನೀಡಬೇಕು. ನಾವು ಕೇವಲ 5 ಜನರಿಂದ ಈ ಶಾಲೆ ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ಸಂಸ್ಥೆ ಪ್ರಾರಂಭವಾಗಿ 30 ವರ್ಷಗಳಾಗಿದ್ದಾವೆ. ನಮ್ಮಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರಿಗೆ ಹೆಚ್ಚಿದ್ದಾರೆ. ಯಾವುದು ಜಗತ್ತನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೋ, ಸಮಾಜವನ್ನು ಗಟ್ಟಿಯಾಗಿ ಮಾಡುತ್ತೋ, ಮಾನವ ಸಂಬಂಧಗಳನ್ನು ಗಟ್ಟಿಯಾಗಿ ಮಾಡುತ್ತೋ, ಒಂದು ಸಾರ್ಥಕ ಬದುಕಿಗೆ ಯಾವುದು ಕಾರಣ ಆಗುತ್ತೋ ಅದು ಧರ್ಮ ಅಂತ. ಹಾಗಾದ್ರೆ ಬರೀ ಧಾರ್ಮಿಕ ಆಚರಣೆನೇನ ಧರ್ಮ ಅಂದರೆ? ಇವತ್ತು ನಾವು ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನು ಕಲುಷಿತ ಮಾಡ್ಕೊಂಡಿದ್ದೀವಿ ಅಂದರೆ, ಧರ್ಮ ಅಂದ ತಕ್ಷಣ ಜಾತಿಗೆ ಬರ್ತೇವೆ. ನಮ್ಮ ಧರ್ಮದಲ್ಲಿ ಹೀಗಿದೆ, ನಿಮ್ಮ ಧರ್ಮದಲ್ಲಿ ಹಾಗಿದೆ, ನಮ್ಮ ಧರ್ಮ ನಿಮ್ಮ ಧರ್ಮ ಬೇರೆ ಆಗುವಂಥ ಮಾತಾಡ್ತೀವಿ ನಾವು. ಧರ್ಮಕ್ಕೆ 2 ಅಂತಿಲ್ಲ, ನನ್ನದು ನಿಮ್ಮದು ಧರ್ಮ ಬೇರೆ ಇಲ್ಲ. ಧರ್ಮ ಹಾಗಾದರೆ ಯಾವುದು? ಆಚರಣೆನೇ ಧರ್ಮ ಅಂತ ತಿಳ್ಕೊಂಡಿದ್ದೀವಿ ನಾವು. ಭಾಳ ದೊಡ್ಡ ತಪ್ಪು ಮಾಡ್ಕೊಂಡಿದ್ದು. ಬೆಂಗಳೂರಿನ ಜಯನಗರದ ವಿಜಯ ಕಾಲೇಜು ಸಭಾಂಗಣದಲ್ಲಿ ಅಕ್ಷಯ ವಿಪ್ರ ಮಹಾಸಭಾದವರು ತಮ್ಮ 19ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಡಗರ, ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಆಚರಿಸಿದರು. ಈ ವಿಶೇಷ ಕಾರ್ಯಕ್ರಮಕ್ಕೆ ಮುಳಬಾಗಿಲಿನ ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳು 1008 ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದರು. ಬ್ರಾಹ್ಮಣ ಸಭಾದ ಒಂದಷ್ಟು ಕಾರ್ಯವೈಖರಿಗಳಲ್ಲಿ ಬದಲಾವಣೆಗಳು ತರಬೇಕು ಮತ್ತು ಬೇರೆ ಬೇರೆ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಳ್ಬೇಕು ಅಂಥೇಳಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮಹಾಸಭೆಯಲ್ಲಿ ಒಂದು ಧ್ಯೇಯವಾಕ್ಯ ಇಟ್ಕೊಂಡಿದ್ದಾರೆ: ಸಂಘಟನೆ, ಸ್ವಾವಲಂಬನೆ ಮತ್ತು ಸಂಸ್ಕಾರ ಅಂಥೇಳಿ. ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದರೂ ಕೂಡ ಎಲ್ಲರನ್ನೂ ಒಟ್ಟುಗೂಡಿಸುವಂಥ ಪ್ರಯತ್ನ ಈ ಅಕ್ಷಯ ವಿಪ್ರಸಭಾ ಮುಖಾಂತರ ನಡೀತಿರೋದು ಬಹಳ ವಿಶೇಷ. ಭಗವಂತನ ಅನುಗ್ರಹ, ಗುರುಗಳ ಅನುಗ್ರಹದಿಂದ ತಾವೆಲ್ಲರೂ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಈ ವಿಪ್ರಸಭೆ ಏನಿದೆ, ಅಕ್ಷಯ ವಿಪ್ರಸಭಾ ಪ್ರತಿಯೊಬ್ಬರ ಮನೆಯ ಬಾಗಿಲಿಗೆ ತಲುಪುವಂತಾಗಬೇಕು, ಅದರ ಪ್ರಯೋಜನ ಪ್ರತಿಯೊಬ್ಬರು ಪಡೆಯುವಂತಾಗಬೇಕು. ಈ ಒಂದು ದೃಷ್ಟಿಯಲ್ಲಿ ಪದಾಧಿಕಾರಿಗಳು ಪ್ರತಿಯೊಬ್ಬರು ಶ್ರಮವಹಿಸಿ ಪ್ರತಿಯೊಬ್ಬರು ತಮ್ಮನ್ನೆಲ್ಲರನ್ನು ಭೇಟಿ ಮಾಡಿ ಈ ಒಂದು ಏನು ಅಡ್ರೆಸ್ ಡೈರಿ ಅಂತ ಮಾಡಿದ್ದಾರೆ, ಇದು ಬಹಳ ಉಪಯುಕ್ತವಾಗಿದೆ. ಯಾಕೆಂದರೆ ಇವತ್ತು ನಮ್ಮ ಬಂಧುಗಳು, ನಮ್ಮ ಹಿತೈಷಿಗಳು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಕೂಡ ಅವಕಾಶ ಇರಲಿಲ್ಲ.
ಆದರೆ ಇದರ ಮುಖಾಂತರ ನಾವೆಲ್ಲ ಒಟ್ಟುಗೂಡಲಿಕ್ಕೆ ಅವಕಾಶ ಆಯಿತು. ಯಾರ ಪರಿಸ್ಥಿತಿ ಹೇಗಿದೆ, ಯಾರಿಗೆ ಏನು ಅವಶ್ಯಕತೆ ಇದೆ, ನಾವೆಲ್ಲ ಏನು ಮಾಡಬಹುದು, ನಮ್ಮ ಸಮಾಜನ ಹೇಗೆ ನಾವು ಮುಂದೆ ತರಬಹುದು, ಇದು ಒಂದು ಮೈಲಿಗಲ್ಲಾಗಿದೆ. ಈ ನಿಮಿತ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಮಹನೀಯರಿಗೆ ಅಕ್ಷಯ ರತ್ನ ಎಂಬ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿದ್ಯಾವಂತ ಮಕ್ಕಳು ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಕ್ಕಾಗಿ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಸತ್ಕರಿಸಿದರು. ಈ ದಿವಸ ನಾವು ನಮ್ಮ ಅಕ್ಷಯ ವಿಪ್ರ ಮಹಾಸಭೆಯ 19ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಭಾಳ ವಿಜೃಂಭಣೆಯಿಂದ ನೆರವೇರಿಸಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ಸದಸ್ಯರುಗಳ ಮಕ್ಕಳುಗಳ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಅವರ ಪ್ರತಿಭೆಗೆ ತಕ್ಕಂತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರ ಜೊತೆಗೆ ನಮ್ಮ ಒಂದು ಸಮುದಾಯ ಏನಿದೆ, ಎಂಟೈರ್ ಸಮುದಾಯದ ವಿವರಗಳನ್ನೊಳಗೊಂಡಂಥ ಒಂದು ಕರಡು ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ದೀವಿ. ವಾಗ್ದೇವಿ ವಿದ್ಯಾವರ್ಧಕ ಟ್ರಸ್ಟ್, ವಾಗ್ದೇವಿ ವಿದ್ಯಾವರ್ಧಕ ಸಂಘ, ವಿಶ್ವವಾಣಿ ಪುಸ್ತಕ ಇವರುಗಳು ಬೆಂಗಳೂರಿನ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಒಕ್ಕೂಟ ಸಭಾಂಗಣದಲ್ಲಿ ಇತ್ತೀಚೆಗಷ್ಟೇ 9 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿದರು. ಇದಕ್ಕಾಗಿ ಖ್ಯಾತ ಹಿರಿಯ ನಟರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಶ್ರೀ ಅನಂತರಾಗ್ ರವರು ಆಗಮಿಸಿ ಎಲ್ಲ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದರು. ಒಬ್ಬ ಸಾಧಕನ ಉನ್ನತಿಕೆಯ ಮಟ್ಟವನ್ನು ಅಳೆಯುವುದಕ್ಕೆ ನಮಗೆ ಸಾಮಾನ್ಯ ಅಳತೆಗೋಲು ಸಾಕಾಗುವುದಿಲ್ಲ. ಅದಕ್ಕೆ ವಿಶೇಷವಾದಂತಹ ಅಳತೆಗೋಲೆ ಬೇಕಾಗ್ತದೆ. ವಿಶ್ವೇಶ್ವರ ಭಟ್ಟರು ತಮ್ಮ ನಿರಂತರ ಓದು, ಸತತವಾದ ಬರವಣಿಗೆ ಮತ್ತು ಅಪಾರ ಅನುಭವ ಶ್ರೀಮಂತಿಕೆಯಿಂದ ಓದುಗರನ್ನು ದಿಗ್ಮೂಢಗೊಳಿಸಿದವರು, ತಪ್ಪಿಪ್ಪುಗೊಳಿಸಿದವರು, ಬೆರಗುಗೊಳಿಸಿದವರು. ಸಾಗರಕ್ಕೆ ಸಾಗರವೇ ಸದೃಶ, ವಿಶ್ವೇಶ್ವರ ಭಟ್ಟರಿಗೆ ವಿಶ್ವೇಶ್ವರ ಭಟ್ಟರೇ ಸರಿಸಾಟಿ. ಅವ್ರು ಹೇಳುವುದಿಷ್ಟನ್ನೇ, ಯಾರಾದರೂ ನನಗೆ ಪತ್ರ ಬರೆದರೆ ಅವರು ಸಂತೋಷ ಪಡಿಸಬೇಕು ಅನ್ನುವ ಗುರಿ ಇಟ್ಟುಕೊಂಡು ನಾನು ಅಧ್ಯಯನಕ್ಕೆ ಹೊರಡ್ತೇನೆ ಅನ್ನೋದಿದೆಯಲ್ಲ, ಅದು ಅವರ ಜೀವಂತಿಕೆಯ ಲಕ್ಷಣ. ಮತ್ತೆ ಭಟ್ಟರು ಹೇಳ್ತಾರೆ, ನನಗೆ ನನ್ನ ಅಂಕಣ ಅಂದರೆ ಅದು ಅಕ್ಷರ ಗಂಗೆ ಇದ್ದ ಹಾಗೆ, ಅದು ಹುಲ್ಲುಗಾವಲು ಇದ್ದ ಹಾಗೆ, ಹೂದೋಟ ಇದ್ದ ಹಾಗೆ ಅಂತ ಹೇಳ್ತಾರೆ. ಎಷ್ಟು ಸಾಂಕೇತಿಕವಾದ, ಎಷ್ಟು ಅರ್ಥಪೂರ್ಣವಾದ ಮಾತು ಅಂತ ನೋಡಿ. ಒಂದು ಪತ್ರಿಕೆ ನಡೆಸೋದು ಎಷ್ಟು ಕಷ್ಟ ಅಂತ ಅವ್ರ ಜೊತೆ ಇದ್ದಾಗ ಅದನ್ನು ಅನುಭವಿಸಿದ್ದೀವಿ. ಗೊತ್ತಿರೋರಿಗೆ ಚೆನ್ನಾಗಿ ಗೊತ್ತಿದೆ. ಅದಾದ ನಂತರ ಯಾರೂ ಮುಟ್ಟದ ಒಂದು ಜಾಗ, ಅದು ಪ್ರವಾಸಿ ಕ್ಷೇತ್ರಕ್ಕೆ, ಅದು ಪತ್ರಿಕೆಗಳಲ್ಲಿ ಪುರವಣಿಯಾಗಿ ಬರಬಹುದಾಗಿರುವಂಥದ್ದನ್ನ ಒಂದು ಪತ್ರಿಕೆಯನ್ನಾಗೇ ಮಾಡ್ತೀನಿ ಎನ್ನುವ ಸಾಹಸವನ್ನ ಮಾಡಬಹುದಾಗಿರುವ ಚಾಲೆಂಜ್ ತಗೊಳ್ಬಹುದಾದವರು ಅವರು ಮಾತ್ರ ಅಂತ. ಆಮೇಲೆ ಎರಡನೇದು, ಪತ್ರಿಕೆಗಳಲ್ಲಿ ತುಂಬಾ ಹಿರಿತಲೆಗಳು ಮಾತ್ರ ಬರಿಬೇಕು ಅಂತಿದ್ದ ಕಾಲಕ್ಕೆ ನಾನು ತುಂಬಾ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳಾಗಿರ್ಬೇಕು, ಅವ್ರು ಹಾಗಿರ್ಬೇಕು, ಹೀಗಿರ್ಬೇಕು, ಅಂಥವ್ರು ಮಾತ್ರ ಬರಿಬಹುದು, ಉಳಿದವರೆಲ್ಲ ಅವರವರ ಅಭಿಪ್ರಾಯಗಳನ್ನ ಹೇಳಿಕೊಂಡ್ರೆ ಪ್ರಿಂಟ್ ಆದ್ರೆ ಆಗ್ಬೋದು ಎನ್ನುವ ಪರಿಕಲ್ಪನೆ ಇದ್ದ ಕಾಲಕ್ಕೆ ತರುಣರನ್ನ ಬರವಣಿಗೆಯ ಕ್ಷೇತ್ರಕ್ಕೆ ಎಳಕೊಂಡು ಬಂದ ಸಾಹಸವೂ ಕೂಡ ಭಟ್ಟರದ್ದೇ. ಇವತ್ತು ಮಾರ್ಕೆಟ್ ನಲ್ಲಿ ತುಂಬಾ ಜನ ತರುಣರು ಬರವಣಿಗೆಯವರಿದ್ದಾರೆ ಅಂತಂದ್ರೆ ಅದರಲ್ಲೊಂದು ದೊಡ್ಡ ಕೊಡುಗೆ ವಿಶ್ವೇಶ್ವರ ಭಟ್ಟರದಿದೆ. ವಿಶ್ವೇಶ್ವರ ಭಟ್ಟರು ಹೇಳಿದ್ರು, ನಾವು ನನ್ನನ್ನು ಮೊದಲು ಸಲ ಭೇಟಿಯಾಗಿದ್ದು ವಾಯನಿಕೆ ಅವರ ಮನೆಯಲ್ಲಿ, ವಾಯನ ಕೃಷ್ಣಮೂರ್ತಿ ಅವರು 2 ಸಲ ಭೇಟಿಯಾಗಿದೆ, ನೆನಪಿದೆಯಾ ಅಂತಂದ್ರು. ಇನ್ಫ್ಯಾಕ್ಟ್ ನೆನಪಿಲ್ಲ. ಆದರೆ ವಿಶ್ವೇಶ್ವರ ಭಟ್ಟರ ಬಗ್ಗೆ ಆವತ್ತಿಂದ ಕೇಳ್ಕೊಂಡು ಬಂದಿದ್ದು ಎಷ್ಟಿದೆ ಅಂದರೆ, ನಾನು ಸಾಮಾನ್ಯವಾಗಿ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನನ್ನೆಲ್ಲ ಸ್ನೇಹಿತರು ಯಾರು ಅಂತಂದ್ರೆ ಎಲ್ಲ ಪತ್ರಕರ್ತರು,
ಅಥವಾ ಪೇಪರ್ನವರೇ ಹೆಚ್ಚಾಗಿ ಅಂತ ನಾನು ಹೇಳ್ಕೊಂಡು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತಿದ್ದೀನಿ. ಯಾಕಂದರೆ ಅವರೇ ನನ್ನ ಭಾಳ ಅಲರ್ಟ್ ಆಗಿ ತಪ್ಪಿದಾಗ ಅಥವಾ ಯಾರೋ ಸಿನಿಮಾ ನಟನೆ ಅವರಿಗೆ ಇಷ್ಟವಾಗದೇ ಇದ್ದಾಗ ನಿಜವನ್ನು ಹೇಳಿ ಎಚ್ಚರಿಸಿ ಎಲ್ಲ ಮಾಡಿದ್ದೆಲ್ಲ ನಾನು ಪತ್ರಕರ್ತ ಮಿತ್ರರೇ ನಮಗೆ ಹೆಚ್ಚು. ವಯನಿಕೆ ಅಂಥವರು ಕೂಡ, ಅನಂತರ ಹಿರಿಯರು ಕೂಡ, ಖಾದ್ರಿ ಶಾಮಣ್ಣ ಅಂಥವರು, ಜಯಶೀಲ ಅಂಥವರು, ವಿ ಎನ್ ಸುಬ್ರಾಯರು, ಇವರೆಲ್ಲರೂ ನನ್ನ ಹಿರಿಯರು. ಅವರು ನನ್ನ ದೇವರ್ ಮೈ ಗೈಡ್ಸ್ ಆ್ಯಂಡ್ ಮೆಂಟಾರ್ಸ್ ಆ್ಯಕ್ಚುಲಿ. ಸೊ ಇವತ್ತು ಒಂದು ವಿಶ್ವೇಶ್ವರ ಭಟ್ರು ಇದನ್ನು ಹೇಳಿದಾಗ ಮತ್ತು ನಂತರ ಮೊನ್ನೆ ಫೋನ್ ಮಾಡಿದಾಗಲೂ ಕೂಡ ನನಗೆ ಒಂದು ಯಾವತ್ತೂ ಅಷ್ಟು ವರ್ಷಗಳಿಂದ ಮನಸ್ಸಿನಲ್ಲಿತ್ತು, ಹೌದು ನನ್ನ ವಿಶ್ವೇಶ್ವರ ಭಟ್ರು ಯಾಕೆ ಯಾವತ್ತು ಅಷ್ಟು ನನ್ನ ಸಂಪರ್ಕನೇ ಇಲ್ಲ, ಹೆಚ್ಚು ಕಡಿಮೆ ಸಂಪರ್ಕವೇ ಇಲ್ಲ. ದ ಲಾಸ್ ಇಸ್ ಮೈಂಡ್. ನಾನೇನಾದರೂ ವಿಜಯ ಸಂಕೇಶ್ವರ ಆಗಿದ್ದರೆ ವಿಶ್ವೇಶ್ವರ ಭಟ್ಟರನ್ನ ಸಂಪಾದಕರನ್ನಾಗಿ ಮಾಡ್ತಾ ಇರಲಿಲ್ಲ. ಯಾಕೆಂತಂದರೆ 30-35 ವರ್ಷ 40 ವರ್ಷ ಅನುಭವ ಇದ್ದಂತಹ ಅನೇಕ ಜನ ಪತ್ರಕರ್ತರಿದ್ದರು. ನನಗೆ ಕೇವಲ 32 ವರ್ಷ, ಏನೂ ನನಗೆ ಅನುಭವ ಇರಲಿಲ್ಲ. ಆದರೂ ಕೂಡ ನೀವು ಸಂಪಾದಕರ ಆಗಿ ಅಂಥೇಳಿ ನನ್ನನ್ನು ಕರ್ಕೊಂಡು ಬಂದು ಅವರು ನನ್ನನ್ನು ನಿಯುಕ್ತಿ ಮಾಡದ ದಿನದಿಂದ ಇವತ್ತಿನ ತನಕನೂ ಕೂಡ ಅದೇ ಹುದ್ದೆಯಲ್ಲಿ ಕಳೆದ 27 ವರ್ಷಗಳಿಂದ ಸಂಪಾದಕನಾಗಿದ್ದೇನೆ. ಮಧ್ಯದಲ್ಲಿ ಒಂದ್ಸಲ ರಾಜ್ಯಸಭಾ ಆಫರ್ ಬಂತು ನನಗೆ, ಆದರೆ ನಾನು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಮತ್ತು ಯಾವುದೇ ಕಾರಣದಲ್ಲಿ ಅಂತ ಯಾವುದೇ ಆಫರನ್ನು ಒಪ್ಪಿಕೊಳ್ಳಬಾರದು ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂತಂದ್ರೆ ಪತ್ರಕರ್ತನಾದವನಿಗೆ ಸಂಪಾದಕ ಅನ್ನುವಂಥದ್ದೇ ಬಹಳ ದೊಡ್ಡ ಹುದ್ದೆ. ಅದಕ್ಕಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲವೇ ಇಲ್ಲ. ಹೀಗಾಗಿ ನನ್ನ ಕರಿಯರಲ್ಲಿ, ವೃತ್ತಿ ಜೀವನದಲ್ಲಿ ಆ ಅತ್ಯುನ್ನತವಾದಂಥ ಒಂದು ಸ್ಥಾನದಲ್ಲಿ ಕಳೆದ 27 ವರ್ಷಗಳಿಂದ ಇರುವುದರಿಂದ ಬಹುಶಃ ಇಲ್ಲೇ ನಾನು ಇರುವಂಥದ್ದು ಸುರಕ್ಷಿತ ಮತ್ತು ಸೇಫ್ ಅಂತೇಳಿ ನನಗೆ ಅನಿಸಿದೆ. ಹೀಗಾಗಿ ಇಲ್ಲಿ ಆರಾಮಾಗಿದ್ದೇನೆ ನಾನು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿ ಹಾಗೂ ಮನರಂಜನಾ ಆಯಾಮಗಳ ಕುರಿತಾಗಿ ಮಾಹಿತಿಯನ್ನ ಹಂಚಿ ಸಂಭ್ರಮಿಸೋಣ. ಅಲ್ಲಿವರೆಗೂ ನಮಸ್ಕಾರ.